ಡಿಕೆಶಿ ಅಧಿಕಾರಕ್ಕೆ ಏರಿದ ಎರಡೇ ದಿನಕ್ಕೆ ಮೊದಲ ಶಾಕ್ ತಟ್ಟಿದೆ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಸಚಿವರಾದ 42 ಗಂಟೆಯಲ್ಲೇ ಮಂತ್ರಿಗಿರಿಗೆ ರಾಮಲಿಂಗಾರೆಡ್ಡಿ ರಿಸೈನ್ ಮಾಡಿರೋದು. ಸಚಿವರಾದ 42 ಗಂಟೆಯಲ್ಲಿ ಹೊಸ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ರಾಜೀನಾಮೆಯ ಮುಜುಗರ ಎದುರಾಗಿದೆ. ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಕ್ಕೆ ರಾಮಲಿಂಗಾರೆಡ್ಡಿ ಸಿಟ್ಟಾಗಿದ್ದಾರೆ. ಮೊನ್ನೆ ತಾನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಬುಧವಾರ ಸಚಿವರಾದ 42 ಗಂಟೆಯಲ್ಲೇ ಮಂತ್ರಿಗಿರಿಗೆ ರಾಮಲಿಂಗಾರೆಡ್ಡಿ ರಿಸೈನ್ ಮಾಡಿದ್ರು. ನೆನ್ನೆ ಅಷ್ಟೇ ಖಾತೆ ಹಂಚಿಕೆ ಆಯಿತು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗತ್ತೆ ಅಂತ ಪ್ರಯತ್ನ ಕೂಡ ಪಟ್ಟರು. ಆದ್ರೆ ಫೈನಲಿ ಆ ಪ್ರಯತ್ನ ಫಲ ಕೊಟ್ಟಿಲ್ಲ. ರಾಜೀನಾಮೆ ನಿರ್ಧಾರಕ್ಕೆ ಬಂದ್ರು. ಇವತ್ತು ಬೆಳಿಗ್ಗೆನೆ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ನೀವು. ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ನಲ್ಲಿ ತಮ್ಮ ಬೆಂಬಲಿಗರು ಕಾರ್ಯಕರ್ತರ ಸಮ್ಮುಖದಲ್ಲೇ ರಾಜೀನಾಮೆ ಪತ್ರಕ್ಕೆ ಸೈನ್ ಮಾಡಿದ್ರು. ಯಾರು ಏನೇ ಕೇಳಿದ್ರು ಕೇಳಲಿಲ್ಲ, ಯಾವ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಮನ್ಸು ಮಾಡಲಿಲ್ಲ. ನೋ ಕಮೆಂಟ್ಸ್ ಅಂದ್ರು. ರಾಜೀನಾಮೆ ಕೊಟ್ಟಿದ್ದಾರೆ. ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನೂ ಮಾತಾಡೋದಿಲ್ಲ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅಂತ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ನನಗೆ ಕಾಲ್ ಮಾಡಿ ಕರೆದು ಸಭೆ ಮಾಡಿದ್ರು. ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡ್ತೀವಿ ಅಂತ ಹೇಳಿದ್ರು. ಕಳೆದ ಬಾರಿ ಖಾತೆ ಹಂಚಿಕೆ ವೇಳೆ ಸಾರಿಗೆ ಇಲಾಖೆ ಕೊಟ್ಟಿದ್ರು. ಆಗ ಮತ್ತೆ ಡಿಕೆ ಸುರೇಶ್ ಕರೆ ಮಾಡಿ ಬದಲಾವಣೆ ಆಗಿದೆ ಅಂದ್ರು. ನಾನೇ ಸಿಎಂ ಆಗ್ತೀನಿ, ಬೆಂಗಳೂರು ಖಾತೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಾರೆ. ಆತ್ಮಸಾಕ್ಷಿಯಾಗಿ ಕೆಲಸ ಮಾಡೋದಕ್ಕಾಗಲ್ಲ ನನಗಿಲ್ಲಿ, ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕನಾಗಿ ಕಾರ್ಯಕರ್ತನಾಗಿ ಮುಂದುವರಿತೀನಿ ಅಂತ ಹೇಳಿದ್ದಾರೆ. 3 ವರ್ಷದ ಹಿಂದೆ ಕೊಟ್ಟಂತ ಮಾತು ಉಳಿಸ್ಕೊಂಡಿಲ್ಲ. ಆತ್ಮಸಾಕ್ಷಿಯಂತೆ ಕೆಲಸ ಮಾಡೋದಕ್ಕೆ ನನಗಾಗ್ತಿಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಶಿವಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ. ಅದರಲ್ಲೇನು ಎರಡನೇ ನನಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿದ್ದಕ್ಕೆ ಧನ್ಯವಾದ. ನನ್ನ ಆತ್ಮಸಾಕ್ಷಿ ವಿರುದ್ಧ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ
ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿರೋದು. ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕು ಅಂತ ಕೋರ್ತೀನಿ. ಶಾಸಕನಾಗಿ ಕಾರ್ಯಕರ್ತನಾಗಿ ಮುಂದುವರಿತೀನಿ ನಾನು. ಸಿಎಂ ಡಿಕೆ ಶಿವಕುಮಾರ್ಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಮೊನ್ನೆ ತಾನೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದರ ಬೆನ್ನಲ್ಲೇ 42 ಗಂಟೆಯಲ್ಲೇ ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದ್ರೆ ಖಾತೆ ಹಂಚಿಕೆಯಲ್ಲಿ ಆದಂತ ಅಸಮಾಧಾನ 3 ವರ್ಷದ ಹಿಂದೆ ನನಗೆ ಮಾತು ಕೊಟ್ಟಿದ್ರು. ಆಗ ಸಾರಿಗೆ ಸಚಿವನ ಸ್ಥಾನ ಸಿಕ್ಕಿತ್ತು ನನಗೆ. ಮುಂದೊಂದು ದಿನ ನಾನೇ ಸಿಎಂ ಆಗ್ತೀನಿ, ಆಗ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಈಗ ನೋಡಿದ್ರೆ ಮತ್ತೆ ಮಾತು ತಪ್ಪಿದ್ದಾರೆ. ಆತ್ಮಸಾಕ್ಷಿಯಂತೆ ಕೆಲಸ ಮಾಡೋದಕ್ಕೆ ನನಗಾಗಲ್ಲ ಇಲ್ಲಿ ಅಂತ ಸಚಿವ ಸ್ಥಾನಕ್ಕೇನೆ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದನ್ನ ಮಾತ್ರ ಮಾತಾಡಿ ಮತ್ತೆ ಸೈಲೆಂಟ್ ಆದ್ರು ರಾಮಲಿಂಗಾರೆಡ್ಡಿ. ಖಾತೆ ಬದಲಾವಣೆಗಾಗಿ ನಡೆಸಿದಂತಹ ಪ್ರಯತ್ನ ಫಲ ಕೊಟ್ಟಿಲ್ಲ. ಬಹಳ ಬೇಸರದಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೂನ್ 3ನೇ ತಾರೀಕು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು, ಜೂನ್ 5ನೇ ತಾರೀಕು ರಾಜೀನಾಮೆ. 2 ದಿನದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಖಾತೆ ಸಿಕ್ಕಿಲ್ಲ ಅಂತ ಸಿಡಿದೆದ್ದು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೂನ್ 3ನೇ ತಾರೀಕು ಡಿಕೆ ಶಿವಕುಮಾರ್ ಅವರ ಜೊತೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಒಬ್ಬರು. ಕಾಂಗ್ರೆಸ್ನ ಹಿರಿಯ ನಾಯಕ. ಈಗ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹಾಗೆ ನೋಡಿದ್ರೆ ರಾಮಲಿಂಗಾರೆಡ್ಡಿ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಸಮಕಾಲೀನರೇ. ರಾಮಲಿಂಗಾರೆಡ್ಡಿ ಅವರು ತನಗೆ ಬೇಕಾದ ಖಾತೆಗಾಗಿ ಪಟ್ಟು ಹಿಡಿದ್ರು, ಆದ್ರೆ ಸಿಕ್ಕಿಲ್ಲ, ಅಡ್ಜಸ್ಟ್ ಮಾಡಿಕೊಂಡಿಲ್ಲ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ತಾನೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಬೆಳಗಾದ್ರೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಖಾತೆ ಬೆಂಗಳೂರು ಅಭಿವೃದ್ಧಿ ಖಾತೆಗೋಸ್ಕರ ಪಟ್ಟು ಹಿಡಿದಿದ್ರು. ಏನ್ ಸಮಸ್ಯೆ ಆಯ್ತು ಇಲ್ಲಿ ಅಂತ? ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿಲ್ಲ ನಿಜ, ಜಲಸಂಪನ್ಮೂಲ ಖಾತೆ ಸಿಕ್ತು. ಆದ್ರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದೇನು, ನನಗೆ 3 ವರ್ಷದ ಹಿಂದೆ ಮಾತು ಕೊಟ್ಟಿದ್ರು, ಈಗ ಮಾತು ತಪ್ಪಿದ್ದಾರೆ ಅಂತ. ಆಕ್ಚುಲಿ ಏನಾಗಿದೆ? ಜೊತೆ ಈಗ 3 ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ರಾಮಲಿಂಗಾರೆಡ್ಡಿ ಅವರ ಮನೆಗೆ ಹೋಗಿದ್ದು ನಿಜ. ಆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಸಮಾಧಾನ ಮಾಡಿದ್ದು ನಿಜ. ನಾನು ಮುಖ್ಯಮಂತ್ರಿ ಆದರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರೇ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ಅದು ಈಡೇರಲಿಲ್ಲ ಅನ್ನುವಂಥ ಬೇಸರ ರಾಮಲಿಂಗಾರೆಡ್ಡಿ ಅವರಿಗೆ. ಆ ಸಂದರ್ಭದಲ್ಲಿ ಹೀಗಾಗಿ ನಿಮಗೊಂದು ಹೆಚ್ಚುವರಿ ಖಾತೆನೂ ಕೊಡ್ತೀವಿ ಸಾರಿಗೆ ಜೊತೆಗೆ ಅಂತೇಳಿ ಮುಜರಾಯಿ ಖಾತೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಕಳೆದ ಬಾರಿ ಸರ್ಕಾರ ರಚನೆ ಆಗುವಾಗ ಹೆಚ್ಚುವರಿಯಾಗಿ ಕೂಡ ಕೊಡಲಾಗಿತ್ತು. ಈ ಬಾರಿ ಒಂದು ವಿಶ್ವಾಸದಲ್ಲಿದ್ದರು. ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ರಾಮಲಿಂಗಾರೆಡ್ಡಿ ಇದ್ದರು. ಆ ಕಾರಣಕ್ಕಾಗಿ ಅವರು ಕೂಡ ತಮಗೆ ಜಲಸಂಪನ್ಮೂಲ ಕೊಡೋದು ಖಚಿತ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ನಿನ್ನೆ ಒಂದಷ್ಟು ನಾಯಕರನ್ನ ಭೇಟಿಯಾದರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನೇ ಖುದ್ದು ಭೇಟಿಯಾಗಿಯೂ ಕೂಡ ಜಲಸಂಪನ್ಮೂಲ ಬೇಡ, ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ ಅಂತ ಕೂಡ ಡಿಮ್ಯಾಂಡ್ ಮಾಡಿದ್ರು. ಇದೆಲ್ಲ ಆದಾಗಲೂ ಕೂಡ ನಿನ್ನೆ ರಾತ್ರಿ ರಾಜಭವನಕ್ಕೆ ಒಂದು ಪಟ್ಟಿ ಹೋದಾಗ ಅಲ್ಲಿ ಜಲಸಂಪನ್ಮೂಲ ಖಾತೆಯನ್ನೇ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಲಾಗಿತ್ತು. ಬೆಂಗಳೂರು ಅಭಿವೃದ್ಧಿಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟು ಅಧಿಕೃತವಾಗಿ ಈಗ ರಾಜ್ಯಪತ್ರ ಕೂಡ ಪ್ರಕಟ ಆಗಿದೆ. ಹೀಗಾಗಿ ಅವರಿಗೆ ಉಳಿದಿರುವಂಥದ್ದು ಒಂದೇ ಆಪ್ಷನ್, ಕೊಟ್ಟಿರುವಂಥ ಜಲಸಂಪನ್ಮೂಲ ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡಬೇಕು, ಇಲ್ಲದೇ ಇದ್ದರೆ ರಾಜೀನಾಮೆ ಕೊಟ್ಟು ಸುಮ್ಮನೆ ಶಾಸಕನಾಗಿ ಮುಂದುವರಿಬೇಕು. ಹಾಗಾಗಿ ಅವರು 2ನೇ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ರಾಜೀನಾಮೆಯನ್ನು ಈಗಾಗಲೇ ಕೊಟ್ಟು ನಾನು ಶಾಸಕನಾಗೇ ಇರ್ತೇನೆ, ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಸರ್ಕಾರ ಸಿಎಂ ಆಗಿ ಪ್ರಮಾಣ ವಚನ ತಗೊಂಡ 2 ದಿನದಲ್ಲಿ ಸಚಿವರೊಬ್ಬರು ರಾಜೀನಾಮೆ ಕೊಡ್ತಾರೆ, ಅದು ಖಾತೆ ವಿಚಾರಕ್ಕೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಗೆ ಒಂದು ರೀತಿ ಸೆಟ್ ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅವರಿಗೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನ ಬಹುಶಃ ರಾಜ್ಯ ನಾಯಕರುಗಳಾಗಲಿ ಅಥವಾ ಹೈಕಮಾಂಡ್ ನಾಯಕರುಗಳಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅನ್ನೋದು ಒಂದು. ಕಳೆದ ಬಾರಿ ಸಮಾಧಾನ ಮಾಡಿದ ಹಾಗೆ ಈಗಲೂ ಮಾಡಬಹುದೇನೋ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸವೂ ಕೂಡ ರಾಜ್ಯ ನಾಯಕರಲ್ಲಿರ್ಬೋದು ಅಥವಾ AICC ನಾಯಕರಲ್ಲೂ ಕೂಡ ಇರ್ಬೋದು. ಆ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಮೊದಲೇ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು, ಆದರೆ ಅದು ಯಾವುದೂ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದು ವಿಪಕ್ಷಗಳಿಗೂ ಒಂದು ರೀತಿ ಒಂದು ಅಸ್ತ್ರ ಕೊಟ್ಟಂಗಾಗಿದೆ. ಈ ಸರ್ಕಾರದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ಬೆಳವಣಿಗೆಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಇದು
ವಿಪಕ್ಷಗಳಿಗೆ ನಿಶ್ಚಿತವಾಗಿಯೂ ಮುಂದಿನ ಸಂದರ್ಭಗಳಲ್ಲಿ ಅಥವಾ ಅಧಿವೇಶನಗಳ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳು ಪ್ರಸ್ತಾಪ ಆಗಿ ಟೀಕೆ ಮಾಡೋದಕ್ಕೂ ಒಂದು ಅವಕಾಶವನ್ನ ಸರ್ಕಾರವೇ ಕೊಟ್ಟಂತಾಗಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಈ ರಾಜೀನಾಮೆ ಮುಂದೆ ಬೆಂಗಳೂರಿನ ಜಿಬಿಯ ಚುನಾವಣೆ ಕೂಡ ನಡೆಸಬೇಕಾಗಿದೆ. ಈ ಕಾರಣದಿಂದ ಒಂದಷ್ಟು ಇಂಪ್ಯಾಕ್ಟ್ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹಿಡಿತ ಇಟ್ಕೊಂಡಿದ್ದಾರೆ. ಹಿಂದೆ ಚುನಾವಣೆಗಳಾದಾಗ ಅವರೇ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತಾ ಇದ್ರು, ಪ್ಲಾನ್ ಆಫ್ ಆಕ್ಷನ್ಸ್ ಮಾಡ್ತಾ ಇದ್ರು, ಚುನಾವಣೆಗೆ ಹೇಗೆ ಮಾಡಬೇಕು ಅಂತೇಳಿ. ಜೊತೆಗೆ ಬೆಂಗಳೂರಿನ ಮೇಜರ್ ಕಸದ ಸಮಸ್ಯೆಗಳನ್ನ ಸುಲಲಿತವಾಗಿ ನಿಭಾಯಿಸ್ತಾ ಇದ್ದಂಥವರು ಕೂಡ ರಾಮಲಿಂಗಾರೆಡ್ಡಿ ಅವರೇ. ಹಾಗಾಗಿ ಬೆಂಗಳೂರಿನ ಆಳ ಅಗಲ ಎಲ್ಲ ಗೊತ್ತಿದೆ ಅವರಿಗೆ. ಆ ಕಾರಣಕ್ಕಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ನಿರೀಕ್ಷೆಯಲ್ಲಿ ಇದ್ರು ಮತ್ತು ಆ ರೀತಿಯಾದಂಥ ಪ್ರಾಮಿಸ್ ಕೂಡ ಮಾಡಿದ್ರು ಅನ್ನುವ ಕಾರಣಕ್ಕಾಗಿಯೇ ರಾಮಲಿಂಗಾರೆಡ್ಡಿ 3 ವರ್ಷಗಳ ಕಾಲ ಸುಮ್ಮನೆ ಇದ್ರು. ಈಗ ಅವರು ಮಾಡಿದ್ದಂಥ ಪ್ರಾಮಿಸ್ ಈಡೇರಿಸಲಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಈ ರೀತಿ ತಿರುಗಿ ಬಿದ್ದಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಾಯಕರು ನಾವು ಸ್ಟ್ರಾಂಗ್ ಇದೀವಿ ಅನ್ನುವಂಥ ಮೆಸೇಜ್ ಅನ್ನ ಕೊಟ್ಟಿದ್ರು ಶ್ವೇತಾ. ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಅದರಲ್ಲಿ ಕ್ಯಾಬಿನೆಟ್ ರಚನೆ ಸಂದರ್ಭದಲ್ಲಿರ್ಬೋದು, ಖಾತೆ ಹಂಚಿಕೆ ಸಂದರ್ಭದಲ್ಲಿರ್ಬೋದು, ರಾಜ್ಯಸಭೆ ಆಯ್ಕೆಯಲ್ಲಿರ್ಬೋದು, ನಿನ್ನೆ ವಿಧಾನ ಪರಿಷತ್ನ ಆಯ್ಕೆಯ ಸಂದರ್ಭದಲ್ಲಿ 4ಕ್ಕೆ 4 ಹಿಂದುಳಿದ ವರ್ಗಕ್ಕೆ ನೀಡಿರುವಂಥ ವಿಚಾರ ಇರ್ಬೋದು. ಈ ಎಲ್ಲ ವಿಚಾರಗಳಲ್ಲೂ ನಾವು ತೆಗೆದುಕೊಂಡಿದ್ದೇ ಅಂತಿಮ ನಿರ್ಧಾರ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ನಡ್ಕೊಳ್ತಾ ಇದೆ. ಹಾಗಾಗಿ ರಾಜ್ಯ ನಾಯಕರುಗಳು ನಾವು ಹೇಳಿದ್ದನ್ನು ಕೇಳ್ತಾರೆ ಅನ್ನುವ ಮನಸ್ಥಿತಿ ಹೈಕಮಾಂಡ್ ನಾಯಕರಿಗೂ ಇದೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದ್ದಾಗಲೂ ಕೂಡ ರಾಜ್ಯದ ನಾಯಕರುಗಳ ಅಭಿಪ್ರಾಯಗಳನ್ನು ಆಲಿಸಲಿಲ್ಲ ಮತ್ತು ರಾಮಲಿಂಗಾರೆಡ್ಡಿ ಅವರು ಇಂಥದ್ದೊಂದು ಮೂವ್ ಮಾಡಬಹುದು ಅನ್ನೋದರ ಬಗ್ಗೆ ರಾಜ್ಯ ನಾಯಕರಿಗೆ ಅರಿವಿದ್ರೂ ಕೂಡ ಹೈಕಮಾಂಡ್ ಅದನ್ನು ಕೇಳುವಂಥ ಮನಸ್ಥಿತಿಯಲ್ಲೂ ಕೂಡ ಇದ್ದಂಗೆ ಕಾಣಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ರಾಮಲಿಂಗಾರೆಡ್ಡಿ ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅಂತ ನಿರ್ಧಾರ ಮಾಡಲ್ಲ ಅಂತ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಇದ್ದಂತ ಹೈಕಮಾಂಡ್ ನಾಯಕರಿಗೂ ಮತ್ತು ರಾಜ್ಯ ನಾಯಕರಿಗೂ ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಕಾಂಗ್ರೆಸ್ನ ಮುಖಂಡರು ಕೂಡ ಇದ್ದಾರೆ. ಈ ಒಂದು ನಿರ್ಧಾರ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಯಾವ ರೀತಿ ಹಿನ್ನಡೆ ಆಗುತ್ತೆ? ಯಾಕಂದ್ರೆ ಹೈಕಮಾಂಡ್ ಇಲ್ಲಿ ತನಕ ಯೋಚನೆ ಮಾಡಿದ್ದು ಸಿಎಂ ಬದಲಾವಣೆ ವಿಷಯದಲ್ಲೇ ಬಹಳ ಸ್ಮೂತ್ ಆಗಿ ಹ್ಯಾಂಡಲ್ ಆಯ್ತು. ಹಾಗಾಗಿ ಸಚಿವ ಸಂಪುಟ ಆಗ್ಲಿ, ಖಾತೆ ಹಂಚಿಕೆ ಆಗ್ಲಿ ಯಾವುದು ದೊಡ್ಡ ಟಾಸ್ಕ್ ಅಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇತ್ತು. ಆದ್ರೆ ಈಗ ಇಂತಹ ಸಿಚುವೇಶನ್ ಏನಿದೆ ಇದನ್ನ ಹ್ಯಾಂಡಲ್ ಮಾಡೋದು ಕೂಡ ಬಹಳ ದೊಡ್ಡ ಸವಾಲಾಗಿದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಹೇಗೆ ಅಂತ ಇದು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಂತಿಲ್ಲ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆ ಸೂಚಿಸಿ ಅವರ ಪದತ್ಯಾಗದ ಬಳಿಕ ಹೈಕಮಾಂಡ್ ನಾವೇ ಸ್ಟ್ರಾಂಗ್ ಅನ್ನುವ ರೀತಿಯಲ್ಲಿ ನಡೆದುಕೊಳ್ತಾ ಇರೋದು ಸತ್ಯ. ರಾಜ್ಯ ನಾಯಕರ ಅಭಿಪ್ರಾಯಗಳಿಗೂ ಕೂಡ ಮನ್ನಣೆ ಕೂಡ ಸಿಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದು ರಾಜ್ಯಸಭೆಯ ಆಯ್ಕೆಯಲ್ಲಿರ್ಬೋದು, ಪರಿಷತ್ನ ಆಯ್ಕೆಯಲ್ಲಿರ್ಬೋದು, ಮೊದಲ ಲಿಸ್ಟ್ನಲ್ಲಿ ಸಚಿವರನ್ನ ಆಯ್ಕೆ ಮಾಡಿದಂಥ ರೀತಿಗೂ ಕೂಡ ಸಾಕಷ್ಟು ಹಿರಿಯ ಸಚಿವರುಗಳು ಅಂದರೆ ಫಸ್ಟ್ ಲಿಸ್ಟ್ನಲ್ಲಿ ಬರದೇ ಇರುವಂಥ ಹಿರಿಯ ಸಚಿವರುಗಳು ಕೂಡ ಆಕ್ಷೇಪ ಎತ್ತಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ರೀತಿ ಮೊದಲ ಹಿನ್ನಡೆ ಇದು. ಯಾಕಂದ್ರೆ ರಾಜ್ಯ ನಾಯಕರು ಬೆಂಗಳೂರಿಗೆ ಅಂದ್ರೆ ರಾಷ್ಟ್ರ ನಾಯಕರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಖರ್ಗೆ ಬೆಂಗಳೂರಿಗೆ ಬಂದಿದ್ದಾರೆ, ರಾಹುಲ್ ಗಾಂಧಿ ಕೂಡ ಇನ್ನೇನು ಬರ್ತಾರೆ. ಇವತ್ತು ರಾಜ್ಯಸಭೆಗೆ ನಾಮಿನೇಷನ್ ಸಲ್ಲಿಸ್ತಾ ಇರುವಂಥ ಪ್ರಕ್ರಿಯೆಗಳು ನಡೀಬೇಕು. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ಯಾಬಿನೆಟ್ ರಚನೆಯಾಗಿ ಒಂದೇ ದಿನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಹಿನ್ನಡೆ. ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಬರುವ ದಿನವೇ ರಾಮಲಿಂಗಾರೆಡ್ಡಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ಅವರು ಕೂಡ ಒಂದು ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ನೀವು ಅಂದುಕೊಂಡಂಗೆಲ್ಲ ಎಕ್ಸಿಕ್ಯೂಷನ್ ಮಾಡಕ್ ಹೋದ್ರೆ ಸ್ಥಳೀಯವಾಗಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದರ ಒಂದೊಂದು ಪ್ರತೀಕದಂತೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯ ನಾಯಕರುಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ರಾಜ್ಯ ನಾಯಕರ ವಾಸ್ತವದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ಹೈಕಮಾಂಡ್ ಅರ್ಥ ಮಾಡ್ಕೊಳ್ಬೇಕು. ಹೈಕಮಾಂಡ್ ಅವ್ರು ನಿರ್ಧಾರ ಮಾಡಿ ಅದರಂತೆ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಹೋದ್ರೆ ಆಗಬಹುದಾದಂತಹ ಸಮಸ್ಯೆಗಳ ಬಗ್ಗೆಯೂ ಕೂಡ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಒಂದು ರೀತಿ ಪ್ರತೀಕದ ರೀತಿ ಕಾಣಿಸ್ತಾ ಇದೆ. ಮುಂದೆ ಚುನಾವಣೆ ನಡೆಸಬೇಕು ಅನ್ನುವ ಅಭಿಲಾಷೆ ಇರುವಂಥ ಸರ್ಕಾರಕ್ಕೆ ಈ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅಂತ ರಾಜೀನಾಮೆ ಇರ್ಬೋದು, ಈಗ ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಬರದೇ ಇರುವ ಕಾರಣವಿರ್ಬೋದು, ಬೆಂಗಳೂರಿನ ವಿಚಾರದಲ್ಲಿ ಜಮೀರ್ ಅವರ ವಿಚಾರ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರ ವಿಚಾರ ಇರ್ಬೋದು, ಇದು ಬೆಂಗಳೂರಿನ ಕಾಂಗ್ರೆಸ್ನ ಪಾಲಿಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದೆ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಇದರ ರಿಫ್ಲೆಕ್ಷನ್ಸ್ ನಿಶ್ಚಿತವಾಗಿಯೂ ಕಂಡೇ ಕಾಣುತ್ತೆ. ರಾಮಲಿಂಗಾರೆಡ್ಡಿ ಅವರು ಈಗಲೂ ಅವ್ರು ಮನವೊಲಿಸಿದ್ರೆ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬಿಟ್ಟು ಬೇರೆದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಬೇರೆದು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋದ ಕಾರಣದಿಂದಲೇ ಅವರು ರಾಜೀನಾಮೆಯನ್ನು ಕೂಡ ಬಹಳ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಪ್ರಶ್ನೆಗಳಿದ್ದಾವೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೈಕಮಾಂಡ್ ನಾಯಕರು ಅನ್ಕೊಂಡಿರಲಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಈ ಥರದ ಒಂದು ಶಾಕ್ ಕೊಟ್ಟಿರೋದ್ರಿಂದ ಹೈಕಮಾಂಡ್ ನಾಯಕರಿಗೂ ತಲೆಬಿಸಿ ಆಗಿದೆ. ಹಾಗಾಗಿ ಎಐಸಿಸಿ ಉಸ್ತುವಾರಿ ಸೆಕ್ರೆಟರಿ ಅಭಿಷೇಕ್ ದತ್ ಅವರ ಕಚೇರಿಗೆ ತೆರಳಿದ್ರು. ಈಗ ಡಿ.ಕೆ. ಶಿವಕುಮಾರ್ ಕೂಡ ರಾಷ್ಟ್ರೀಯ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಅಂತಿಮವಾಗಿ ಯಾವ ತೀರ್ಮಾನಗಳನ್ನು
ಪಡೆದುಕೊಳ್ತಾರೆ, ಅವರನ್ನ ಮನವೊಲಿಸ್ತಾರಾ ಇಲ್ವಾ? ಮನವೊಲಿಸದೇ ಬಿಟ್ಟರೆ ಕಾಂಗ್ರೆಸ್ಗೆ ನಿಶ್ಚಿತವಾಗಿ ದೊಡ್ಡ ಮಟ್ಟದ ಡ್ಯಾಮೇಜ್ ಅಂತೂ ಇದ್ದೇ ಇದೆ ಮುಂದಿನ GBA ಚುನಾವಣೆಯ ದೃಷ್ಟಿಕೋನದಿಂದಲೂ ಕೂಡ. ಹೀಗಾಗಿ ಅವ್ರನ್ನ ಮನವೊಲಿಸಿದ್ರೆ ಏನ್ ಆಪ್ಷನ್ಸ್ ಕೊಡ್ತಾರೆ ಅಂದ್ರೆ ಹೆಚ್ಚುವರಿ ಖಾತೆಗಳನ್ನು ಕೊಡ್ತೀವಿ ಅಂತ ಏನಾದ್ರು ಮನವೊಲಿಸ್ತಾರಾ, ಅಥವಾ ಇಲ್ಲ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿಮಗೆ ಕೊಡ್ತೀವಿ ಸಮಾಧಾನ ಮಾಡ್ಕೊಳ್ಳಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರಾ? ಈ ಕುತೂಹಲಗಳು ಉಳಿದಿದ್ದಾವೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.